ಕೃಷ್ಣ ಅವಳ ಸಂಹಾರವನ್ನು ಮಾಡ್ತಾ ಇದ್ದಾನೆ. ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ. ಕೃಷ್ಣ ಹೀಗೆ ಅವಳ ಸಂಹಾರವನ್ನು ಮಾಡ್ತಾನೆ. ಯಾಕೆ ಅಂತಂದರೆ ಕಂಸ ಸಾಯ್ತಾನೆ ಅನ್ನೋ ತೀರ್ಮಾನವನ್ನು ಮಾಡಿ ಕೃಷ್ಣ ಅವಳ ಸಂಹಾರವನ್ನು ಮಾಡಿದ. ಅಲ್ಲ, ಕಂಸ ಸಾಯ್ತಾನೆ ಅಂತನ್ನೋದು ಮೊದಲೇ ತೀರ್ಮಾನ ಆಯಿತಾ ಅಂತಂದರೆ ಅದಕ್ಕೆ ವಾದಿರಾಜರು ಒಂದು ಸ್ವಾರಸ್ಯವನ್ನು ಹೇಳ್ತಾರೆ ಚಮತ್ಕಾರವಾಗಿ. ಕೃಷ್ಣ ಅಂತ ಹೇಳುವಾಗ ಕೃಷ್ಣ ಎಂಥವನು? ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ. ಎಂತಹ ಕೃಷ್ಣ ಅವನು? ವ್ರತಿಶ್ರೇಷ್ಠರು, ಅನೇಕ ವ್ರತಾನುಷ್ಠಾನಗಳನ್ನು ಮಾಡುವಂತಹ ಮುನಿಗಳು ಯೋಗಿಗಳು ಏನಿದ್ದಾರೆ ಅದರಲ್ಲಿ ಮಹನೀಯರು, ವಸಿಷ್ಠರು ವಿಶ್ವಾಮಿತ್ರರು ಇಂತಹ ಮಹನೀಯರು ಯಾರ ಪಾದವನ್ನು ಪೂಜಿಸ್ತಾ ಇದ್ದಾರೆ, ಪಾದ ಸ್ಪರ್ಶ ಮಾಡಲಿಕ್ಕೂ ಭಯಪಡ್ತಾರೆ, ಪಾದಪೀಠವನ್ನು ಆರಾಧಿಸ್ತಾ ಇದ್ದಾರೆ, ಅಂತಹ ಕೃಷ್ಣ ಇವನು ಅಂತ. ಅದರಲ್ಲಿರುವ ಸ್ವಾರಸ್ಯ ನೋಡಿ. ಯೋಗಿಗಳಿಗೆ ಮುನಿಗಳಿಗೆ ನೋಡಿದ ಕೂಡಲೇ ಇಲ್ಲ ಆಲೋಚನೆ ಮಾಡಿದ ಕೂಡಲೇ ಏನಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಅವರಿಗೆ ಆ ಸಾಮರ್ಥ್ಯ ಬಂದದ್ದು ಹೇಗೆ? ಅವರು ಮಾಡುವ ಅನುಷ್ಠಾನದಿಂದ. ಅವರು ಅನುಷ್ಠಾನ ಮಾಡೋದು ಮಾತ್ರ ಅಲ್ಲ, ಅವರು ಮಾಡುವ ಧ್ಯಾನದಿಂದ. ಏನು ಧ್ಯಾನ ಮಾಡ್ತಾರೆ ಅವರು? ಕೃಷ್ಣನ ಧ್ಯಾನ ಮಾಡ್ತಾರೆ. ಕೃಷ್ಣನ ಧ್ಯಾನ ಮಾಡಿ ನಾರಾಯಣನ ಪಾದ ಚಿಂತನೆಯನ್ನು ಮಾಡಿ ಇಂತಹ ಸಾಮರ್ಥ್ಯವನ್ನು ಅವರು ಹೊಂದುತ್ತಾ ಇದ್ದಾರೆ. ಅವರಿಗೆ ಅಂತಹ ಯೋಗ ಸಾಮರ್ಥ್ಯ ಬಂದದ್ದು, ದಿವ್ಯ ದೃಷ್ಟಿ ಸಿಕ್ಕಿದ್ದು, ಭೂತ ಭವಿಷ್ಯತ್ತುಗಳ ಜ್ಞಾನ ಬಂದದ್ದು ಆ ನಾರಾಯಣನ ಪಾದ ಚಿಂತನೆಯಿಂದ. ಅವರಿಗೆ ಆ ಸಾಮರ್ಥ್ಯ ಬಂದದ್ದು ನಾರಾಯಣನ ಪಾದ ಚಿಂತನೆಯಿಂದ ಅಂತಂದರೆ ಅವರಿಂದ ಆರಾಧ್ಯನಾದವನು, ಅವರಿಗೆ ಅಂತಹ ವರವನ್ನು ನೀಡುವಂಥವನು, ಅವರಿಗೆ ಅಂತಹ ಸಾಮರ್ಥ್ಯವನ್ನು ಕೊಡುವಂಥವನು ಅವನು ಈ ಶ್ರೀಕೃಷ್ಣ. ಅವನಿಗೆ ಆಗು ಹೋಗುಗಳು ಗೊತ್ತಿಲ್ವಾ? ಆದ್ದರಿಂದ ಅವನಿಗೆ ಯಾವಾಗ ಕಂಸ ಸಾಯ್ತಾನೆ, ಬರ್ತಾನೋ ಇಲ್ಲೋ, ಹುಟ್ಟುತ್ತಾನೋ ಇಲ್ಲೋ, ಅವನು ತಮಸ್ಸಿಗೆ ಹೋಗ್ತಾನೋ ಸ್ವರ್ಗಕ್ಕೆ ಹೋಗ್ತಾನೋ ಎಲ್ಲವೂ ಕೂಡ ಕೃಷ್ಣನಿಗೆ ಗೊತ್ತಿದ್ದೇ ಇದೆ. ಆದ್ದರಿಂದ ಕೃಷ್ಣನಿಗೆ ಮತ್ತಿನ್ನೇನು ಹೇಳಬೇಕಾಗಿಲ್ಲ. ಇಂತಹ ಸರ್ವಜ್ಞನಾಗಿರುವ ಕೃಷ್ಣ ಅವನು ಇದನ್ನು ನಿಶ್ಚಯ ಮಾಡಿಕೊಂಡು ಪುತನ ಸಂಹಾರವನ್ನು ಮಾಡ್ತಾನೆ. ಇಲ್ಲಿ ನೋಡಿ, ಸರ್ವಜ್ಞನಾದ್ದರಿಂದ ಅಂತ ಹೇಳಲಿಲ್ಲ. ಇದು ಕಾವ್ಯದ ಚಮತ್ಕಾರ. ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಸರ್ವಜ್ಞನಾದ್ದರಿಂದ ಅಂತ ಹೇಳಲಿಲ್ಲ. ಮತ್ತಿನ್ನೇನು ಹೇಳಿದರು? ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ. ವ್ರತಿಶ್ರೇಷ್ಠರು, ಮುನಿಗಳು, ಯೋಗಿಗಳು, ಅದರಲ್ಲಿಯೂ ಕೂಡ ಬಹಳ ಹಿರಿಯರಾದಂಥವರು, ಶ್ರೇಷ್ಠರಾದಂಥವರು, ವಸಿಷ್ಠ ನಾರದ ಮೊದಲಾದಂತಹ ಮಹನೀಯರು ಯಾರ ಪಾದವನ್ನು ಪೂಜಿಸ್ತಾ ಇದ್ದಾರೋ ಅಂತಹ ಅವರಿಂದ ಆರಾಧ್ಯನಾದ ಶ್ರೀಕೃಷ್ಣ. ಈ ವಿಶೇಷಣವನ್ನು ಏನು ಕೊಟ್ಟಿದ್ದಾರೆ, ಕೃಷ್ಣನಿಗೆ ಕೊಟ್ಟಿರುವ ವಿಶೇಷಣ, ಇದನ್ನು ಹೇತುಗರ್ಭ ವಿಶೇಷಣ ಅಂತಾರೆ. ಆ ಕೊಟ್ಟಿರುವ ವಿಶೇಷಣದಲ್ಲೇ ಕಾರಣವನ್ನು ಹೇಳಿದ್ದಾರೆ. ಆ ಕಾರಣವನ್ನು ನೇರವಾಗಿ ಹೇಳಲಿಲ್ಲ. ವ್ರತಗಳಿಂದ ಆರಾಧ್ಯನಾದಂಥವನು, ಮುನಿಗಳಿಂದ ಆರಾಧ್ಯನಾದವನು ಅಂತ ಹೇಳಿದರು. ಆ ಮುನಿಗಳಿಗೆ ಅಂತಹ ಯೋಗ ಸಾಮರ್ಥ್ಯ, ಭೂತ ಭವಿಷ್ಯತ್ತುಗಳ ಜ್ಞಾನ, ಆ ಜ್ಞಾನವನ್ನು ಕೊಡುವಂಥವನು ಇವನು. ಆದ್ದರಿಂದ ಕೊಡಬೇಕಾದರೆ ಇವನಿಗೆಂತಹ ಶಕ್ತಿ ಇರಬೇಕು. ಇದೆಲ್ಲವನ್ನೂ ಕೂಡ ಒಳಗೊಂಡು ಬಂದಿರುವಂತಹ ಶಬ್ದ, ಈ ಎಲ್ಲ ಅರ್ಥವನ್ನು ಕೂಡ ಪ್ರಕಟಗೊಳಿಸುವಂತಹ ಬಹಳ ಸ್ವಾರಸ್ಯಪೂರ್ಣವಾದಂತಹ ಶಬ್ದ. ಅಂತಹ ಧ್ವನಿಗರ್ಭವಾದ ಈ ಬಹಳ ಸುಂದರವಾದಂತಹ ಪದ ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ ಅಂತನ್ನುವ ಪದ. ಇದನ್ನು ಬಳಸ್ತಾ ವಾದಿರಾಜರು ಆ ಕೃಷ್ಣನ ಅಗಾಧವಾದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣನ ಆ ಮಹಾಮಹಿಮೆ. ಕೃಷ್ಣ ಸ್ತನ್ಯಪಾನ ಮಾಡಿದ ಅಂತಂದರೆ ಸ್ತನ್ಯಪಾನದ ಅಪೇಕ್ಷೆನೂ ಅವನಿಗಿಲ್ಲ. ಇದರ ಹಿಂದೆನೇ ಹೇಳಿದರು, ಯಶೋಧ ಸ್ತನ್ಯಪಾನ ಮಾಡಿಸಿದಾಗಲೇ ಅವನಿಗೆ ಅಪೇಕ್ಷೆ ಇಲ್ಲ ಅಂತನ್ನೋದನ್ನು ಹೇಳಿದರು. ಈಗ ಪೂತನ ಸ್ತನ್ಯಪಾನ ಮಾಡಿಸಿದರೆ ಅವನು ಯಾಕೆ ಕುಡಿಬೇಕು ಹೇಳಿ? ಆದರೂ ಕೂಡ ಸ್ತನ್ಯಪಾನ ಮಾಡಿದ್ದು ಯಾಕೆ ಅಂತಂದರೆ ಕೇವಲ ಪೂತನ ಸಂಹಾರದ ಉದ್ದೇಶದಿಂದ ಕೃಷ್ಣ ಸ್ತನ್ಯಪಾನವನ್ನು ಮಾಡಿದ್ದಾನೆ. ಅನ್ನೋ ವಿಷಯವನ್ನು ಇಷ್ಟು ಸೊಗಸಾಗಿ ಮನಮುಟ್ಟುವಂತೆ ವಾದಿರಾಜರು ನಿರೂಪಿಸ್ತಾ ಇದ್ದಾರೆ. ಪೂತನ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸಲಿಕ್ಕೆ ಬಂದವಳು ಕೃಷ್ಣನಿಂದಲೇ ಹತಳಾಗಿದ್ದಾಳೆ, ಮರಣವನ್ನು ಹೊಂದುತ್ತಾ ಇದ್ದಾಳೆ. ವಾದಿರಾಜರಂತಾರೆ, ವ್ರಜಸ್ಥ ಬಾಲಗ್ರಹ ಪೀಡಿತಾ ಸಾ ವಿಷಪ್ರದಾನಸ್ಯ ಫಲಂ ಪ್ರಪೇದೆ.
ತಥಾ ಹಿ ಕೃತ್ಯ ಮಹತಿ ಪ್ರಯುಕ್ತ ಸ್ವಕೀಯ ಮೃತ್ಯುತ್ವಮುಪೈತಿ ಪೃಥ್ವ್ಯಾಂ. ಗೋಕುಲದಲ್ಲಿರುವ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಿಂಸೆ ಕೊಡ್ತಾ ಬರ್ತಾ ಇದ್ದಾಳೆ. ಅವರಿಗೆಲ್ಲ ಹಿಂಸೆ ಕೊಡ್ತಾ ಬರ್ತಾ ಇದ್ದಂಥವಳು ಪೂತನ. ತಾನು ಯಾವ ಕೆಲಸವನ್ನು ಮಾಡಿದ್ದಾಳೆ ಅದು ತಿರುಗಿ ಬೀಳ್ತಾ ಇದೆ. ಅದರಲ್ಲಿ ನೋಡಿ, ಬಹಳ ಜಾಗರೂಕರಾಗಿರಬೇಕು. ಒಂದು ವಿಷಯವನ್ನು ನಾವು ನೋಡಿದ್ವಿ, ದೇವರಿಗೆ ನಾವು ಯಾವುದನ್ನು ಅರ್ಪಿಸ್ತೇವೆ ಅದು ಹಿಂತಿರುಗಿ ಬರುತ್ತೆ. ಇಲ್ಲಿ ನಮಗೆ ಜಿಜ್ಞಾಸೆ ಬರುತ್ತೆ, ದೇವರಿಗೆ ಅವಳು ವಿಷವನ್ನು ಕೊಟ್ಟಿದ್ದಾಳೆ, ವಿಷ ಹಿಂತಿರುಗಿ ಬಂತು ಅಂತ. ಇನ್ನೊಂದು ರೀತಿಯಲ್ಲಿ ವಾದಿರಾಜರು ಹೇಳ್ತಾರೆ, ಇಲ್ಲಿ ದೇವರಿಗೆ ಅಂತ ಮಾತ್ರ ಅಲ್ಲ, ದೊಡ್ಡವರಿಗೆ ನಾವು ಯಾವುದನ್ನು ಕೊಡ್ತೇವೆ ಅದು ಹಿಂತಿರುಗಿ ಬರುತ್ತೆ. ತಥಾ ಹಿ ಕೃತ್ಯ ಮಹತಿ ಪ್ರಯುಕ್ತ. ಕೆಲವೊಮ್ಮೆ ಪ್ರಯೋಗಗಳನ್ನು ಮಾಡೋದಿರುತ್ತೆ. ಕೆಲವರು ವಾಮಾಚಾರಗಳನ್ನು ಮಾಡುತ್ತಾರೆ, ಅನಿಷ್ಟ ಪ್ರಯೋಗಗಳನ್ನು ಮಾಡುತ್ತಾರೆ. ಅದನ್ನು ಮಾಡಲಿಕ್ಕೆ ಹೋದಾಗ ದೊಡ್ಡವರಿಗೆ ಯಾರಿಗಾದರೂ ಮಾಡಿದರೆ ಅದು ತಿರುಗಿ ಏಟು ಹೊಡೆಯುತ್ತೆ. ಅಂಥದ್ದನ್ನು ನಾವು ಅನೇಕ ಕಡೆಯಲ್ಲಿ ನೋಡುತ್ತೇವೆ. ಭಗವಂತನ ಭಕ್ತರಾದವರಿಗೆ ಅಂತಹ ಪ್ರಯೋಗಗಳನ್ನು ಮಾಡಿದರೆ ತಿರುಗಿ ಹೊಡೆಯುತ್ತೆ. ಪ್ರಹ್ಲಾದರಾಜರ ಕಥೆಯಲ್ಲಿ ಕೇಳುತ್ತೇವೆ, ಅಂಬರೀಷನ ಕಥೆಯಲ್ಲಿ ಕೇಳುತ್ತೇವೆ. ದುರ್ವಾಸರು ರುದ್ರದೇವರ ಅವತಾರ, ಅಂತಹ ದುರ್ವಾಸರು ಅಂಬರೀಷನಿಗೆ ಕೃತ್ಯ ಪ್ರಯೋಗವನ್ನು ಮಾಡಿದರೆ ಅದು ಹಿಂತಿರುಗಿ ಅವರಿಗೆ ಹೊಡಿಲಿಕ್ಕೆ ಬರ್ತಾ ಇದೆ. ಆ ಚಕ್ರ ಅದನ್ನು ಸುಟ್ಟು ಹಾಕಿದೆ, ಚಕ್ರವೇ ಅಂಬರೀಷನ ದುರ್ವಾಸರನ್ನು ಅಟ್ಟಿಸಿಕೊಂಡು ಬಂದಿದೆ ಅನ್ನೋ ವಿಷಯವನ್ನು ನೋಡುತ್ತೇವೆ. ಆದ್ದರಿಂದ ದೊಡ್ಡವರಿಗೆ ಮಾಡಿದ ಪ್ರಯೋಗ ಅದು ಅವರಿಗೆ ತಿರುಗುಬಾಣ ಆಗತ್ತೆ. ಇವಳು ಏನು ಮಾಡಿದ್ದಾಳೆ ಅಂದರೆ, ಅನೇಕ ಗೋಕುಲದಲ್ಲಿರುವ ಶಿಶುಗಳಿಗೆ ಹತ್ಯೆಯನ್ನು ಮಾಡಿದ್ದಾಳೆ. ಅವರ ಹತ್ಯೆಯನ್ನು ಇವಳು ಮಾಡಿದ್ದರಿಂದ ಇವಳಿಗೆ ಆ ಹತ್ಯೆ ಬಂದಿದೆ, ಇವಳಿಗೆ ಮರಣ ಆಗ್ತಾ ಇದೆ. ಅಪಿಪ್ರದತ್ತೆ ಗರಲೆ ಶಿಶುಂ ತಂ ಅಭೀತ ಮಾಲೋಕ್ಯ ಭುಜಂಗ ಸಂಘಾನ್ ವಿಭೀಷಯಂತಿ ಸಮಗಾದಧಸ್ಸ ನಚೇದ್ ವಿಪರ್ಯಸ್ತ ಮೃತಿ ಕಥಂ ಸ್ಯಾತ್. ಇಡೀ ಪ್ರಸಂಗವನ್ನು ವಾದಿರಾಜರು ಇನ್ನೊಂದು ದೃಷ್ಟಿಕೋನದಿಂದ ಚಿಂತನೆ ಮಾಡ್ತಾ ಬಹಳ ರಸವತ್ತಾಗಿ ಅದನ್ನು ವರ್ಣಿಸ್ತಾರೆ. ಪೂತನ ಬಂದಿದ್ದಾಳೆ, ವಿಷವನ್ನು ನೀಡಿದ್ದಾಳೆ. ವಿಷವನ್ನು ನೀಡಿದ್ಲು, ಇವಳು ಸತ್ತಿದ್ದಾಳೆ. ಏನಿದು? ವಿಷವನ್ನು ತಗೊಂಡವರು ಸಾಯ್ತಾರೆ ಹೊರತಾಗಿ ವಿಷವನ್ನು ಕೊಟ್ಟವರು ಸಾಯಲ್ಲ. ಲೋಕದ ನೀತಿ ಏನು? ಲೋಕದಲ್ಲಿ ಇರೋದು ಹೇಗೆ? ವಿಷವನ್ನು ತಗೊಂಡವರು ಸ್ವೀಕಾರ ಮಾಡಿದವರು ಮರಣವನ್ನು ಹೊಂತಾರೆ ಹೊರತಾಗಿ ವಿಷವನ್ನು ಕೊಟ್ಟವರು ಸಾಯಲ್ಲ. ಇಲ್ಲಿ ನೋಡಿದರೆ ವಿಷವನ್ನು ಕೊಟ್ಟಿರುವಂತಹ ಪೂತನೇನೆ ಸತ್ತಿದ್ದಾಳೆ. ಇದು ಹೇಗಿದು ಅಂತಂದರೆ, ವಾದಿರಾಜರಂತಾರೆ ಅಲ್ಲಿ ಒಂದು ಚಮತ್ಕಾರ ಆಯ್ತಂತೆ. ಪೂತನ ವಿಷವನ್ನು ಕೊಟ್ಲಂತೆ ಕೃಷ್ಣನಿಗೆ. ವಿಷವನ್ನು ಕೊಟ್ಟಿದ್ದಾಳೆ. ಆ ವಿಷದ ಗಾಳಿ ತಾಗುತ್ತಾ ಇದ್ರೇ ಉಳಿದವರು ಮೂರ್ಛೆ ಹೋಗ್ತಾರೆ, ಮರಣವನ್ನೇ ಹೊಂದ್ತಾ ಇದ್ದಾರೆ. ಅಂತಹ ಭಯಂಕರವಾದಂತಹ ವಿಷ ಅವಳು ತಂದಿರುವಂತಹ ವಿಷ. ಅಂತಹ ವಿಷವನ್ನು ಕೃಷ್ಣನಿಗೆ ಕೊಡ್ತಾಳೆ. ಕೃಷ್ಣ ಅವನು ಮೂಗಿನಿಂದ ಅದರ ಗಂಧವನ್ನು ಸ್ವೀಕಾರ ಮಾಡಿದ, ಬಾಧೆ ಆಗಲಿಲ್ಲ. ತಾನು ಪಾನವನ್ನು ಮಾಡ್ತಾನೆ, ರಸನೇಂದ್ರಿಯ ನಾಲಿಗೆಯಿಂದ ಸ್ವೀಕಾರ ಮಾಡ್ತಾನೆ, ಚಪ್ಪರಿಸ್ತಾನೆ, ಬಾಧೆ ಆಗಲಿಲ್ಲ. ನಗುತ್ತಾ ಇದ್ದಾನೆ. ಅವಳಿಗೆ ಆಶ್ಚರ್ಯ ಆಯ್ತಂತೆ, ಸಿಟ್ಟು ಬಂತಂತೆ. ಈ ಹುಡುಗ, ಪುಟ್ಟ ಹುಡುಗ, ಇವನು ವಿಷವನ್ನು, ನಾನು ವಿಷ ಅಂತ ಯಾವುದನ್ನು ಕೊಡ್ತಾ ಇದ್ದೇನೆ, ಅದನ್ನು ಸ್ವೀಕಾರ ಮಾಡಿದರೂ ಕೂಡ ಸಾಯ್ತಾ ಇಲ್ಲಲ್ಲ, ಅದಕ್ಕೆ ಸಿಟ್ಟು ಬಂತಂತೆ. ಇವಳು ವಿಷ ತಂದದ್ದೆಲ್ಲಿದ? ಪಾತಾಳಕ್ಕೆ ಹೋಗಿ ಅಲ್ಲಿರುವಂತಹ ಭಯಂಕರವಾದ ವಿಷಸರ್ಪಗಳಿಂದ ಆ ಅತ್ಯಂತ ಭಯಂಕರವಾಗಿರೋ ವಿಷವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾಳೆ. ಸಂಗ್ರಹಿಸಿಕೊಂಡು ಬಂದು ಆ ವಿಷವನ್ನು ಇವಳು ನೀಡಿದ್ದಾಳೆ. ಈಗ ಅವಳಿಗೆ ಸಿಟ್ಟು ಬಂತು. ನಾನು ಒಳ್ಳೆಯ ವಿಷ ಕೊಡಿ ಅಂತ ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂದು ಕೊಟ್ಟರೆ ಈ ಮಗುವಿಗೇನು ತೊಂದರೆ ಆಗ್ತಾ ಇಲ್ಲ ಅಂತಂದರೆ ಆ ಸರ್ಪಗಳು ನನಗೆ ಮೋಸ ಮಾಡಿವೆ. ನಾನು ವಿಷವನ್ನು ಕೊಡಿ ಅಂತಂದರೆ ಖೋಟಾ ವಿಷವನ್ನು ಕೊಟ್ಟಿವೆ. ಹೀಗಾಗಿ ವಿಷವನ್ನು ಕೊಟ್ಟರೂ ಕೂಡ ಮನ್ನವನ್ನು ಹೊಂದ್ತಾ ಇಲ್ಲ ಅಂದರೆ ಇದು ವಿಷ ಅಲ್ಲ, ಇದು ವಿಷದ ಆಭಾಸ. ನೋಡ್ಲಿಕ್ಕೆ ವಿಷದ ಥರ ಇದೆ, ಇದು ಖೋಟಾ ವಿಷ, ಸತ್ಯ ವಿಷ ಅಲ್ಲ. ನಾನು ಹಾಗಾದರೆ ವಿಚಾರಿಸಿಕೊಳ್ತೇನೆ, ಯಾಕೆ ನನಗೆ ಮೋಸ ಮಾಡಿದ್ದೀರಿ ಅಂತ ವಿಚಾರಿಸಿಕೊಳ್ಳೋದಕ್ಕೋಸ್ಕರ ಪೂತನ ಹೋಗಿದ್ದಾಳೆ ಹೊರತು ಮತ್ತಿನ್ನೇನೂ ಅಲ್ಲ ಅಂತಾರೆ ವಾದಿರಾಜ. ಹೋಗಬೇಕು ಅಂದರೆ ಎಲ್ಲಿಗೆ ಹೋಗಬೇಕು? ಕೆಳಗೆ ಹೋಗ್ಬೇಕು ತಾನೆ.
ಅವಳು ಕೆಳಗೆ ಹೋಗಿದ್ದಾಳೆ ಅಂತಂದರೆ ಆ ಸರ್ಪಗಳನ್ನು ವಿಚಾರಿಸೋದಕ್ಕೆ ಹೋಗಿದ್ದಾಳೆ ಅಂತ ನನ್ನ ಭಾವನೆ ಅಂತ ಒಂದು ಚಮತ್ಕಾರದ ವರ್ಣನೆ. ಆ ಅದ್ಭುತವಾದಂತಹ ಆ ಕವಿ ಕಲ್ಪನೆ ಎಷ್ಟು ಸೊಗಸಾಗಿದೆ ನೋಡಿ. ಅವಳು ಕೃಷ್ಣನಿಗೆ ವಿಷಪಾನ ಮಾಡಿಸಿದ್ದು, ಅದರಿಂದ ಮರಣವನ್ನು ಹೊಂದಿದ್ದು. ಮರಣವನ್ನು ಹೊಂದೋದು ಅಂತಂದರೆ, ದುಷ್ಟರಾದವರು ಮರಣವನ್ನು ಹೊಂದೋದು ಅಂದರೆ ಕೆಳಕ್ಕೆ ಹೋಗೋದು. ಆ ಕೆಳಕ್ಕೆ ಹೋಗೋದನ್ನು ಎಷ್ಟು ಕಾವ್ಯಮಯವಾಗಿ ವಾದಿರಾಜರು ವರ್ಣಿಸ್ತಾ ಇದ್ದಾರೆ. ಹೀಗೆ ಅವಳು ಮರಣವನ್ನು ಹೊಂದಿದ್ದಾಳೆ. ಸತ್ತಾಗ, ಸಾಯುವಾಗ ಯಾವತ್ತಿಗೂ ಕೂಡ ಆ ದೊಡ್ಡ ಆಕೃತಿಲಿ ಈ ಮಾಯೆಲ್ಲ ಹೊರಟೋಗತ್ತೆ. ಅವರು ಬದುಕಿರುವಾಗ ತಮ್ಮ ಮಾಯಾ ಶಕ್ತಿಯಿಂದ ಯಾವುದೋ ರೂಪವನ್ನು ಸ್ವೀಕರಿಸ್ತಾರೆ, ಎಲ್ಲ ಪ್ರಕಟರಾಗಿರುತ್ತಾರೆ. ಸಾಯುವ ಕಾಲದಲ್ಲಿ ಏನಾಗುತ್ತೆ, ಆ ಮಾಯೆಗಳೆಲ್ಲ ಹೊರಟೋಗುತ್ತೆ. ಮಾಯೆ ಹೋಯಿತು ಅಂದರೆ ಏನಾಗುತ್ತೆ, ಆ ನಿಜವಾದಂತಹ ರೂಪ ಏನಿದೆ ಅದೇ ಪ್ರಕಟ ಆಗತ್ತೆ, ನೈಜ ರೂಪ ಅದು ಪ್ರಕಟ ಆಗತ್ತೆ. ಕುಂಭಕರ್ಣ ಅವನು, ನಾವು ತಿಳ್ಕೊಂಡಿದ್ದೇವೆ ಕುಂಭಕರ್ಣ ಭಾರಿ ದೊಡ್ಡ ಆಕೃತಿಯವನು ಅಂತ. ಅವನು ಸಂಕೋಚ ಮಾಡಿಕೊಂಡಿದ್ದಂಥದ್ದು. ಅವನು ಲಂಕೆಯಲ್ಲಿ ಏನಿದ್ದ, ಅವನು ತನ್ನ ಶರೀರವನ್ನು ಸಂಕೋಚ ಮಾಡಿಕೊಂಡಿದ್ದದ್ದು. ಆ ಸಂಕೋಚ ಮಾಡಿಕೊಂಡಿದ್ದದ್ದೇ ಅಷ್ಟು ದೊಡ್ಡದಾಗಿತ್ತು, ಪರ್ವತಾಕಾರವಾಗಿತ್ತು. ಅವನು ಸಾಯುವಾಗ ಮ್ರಿಯಮಾಣ ಅಭ್ಯವರ್ಧತ ಅಂತಾರೆ ಆಚಾರ್ಯರು. ಸಾಯುವಾಗ ಬೆಳೆದ್ನಂತೆ, ಎಷ್ಟು 3 ಲಕ್ಷ ಯೋಜನೆ ಬೆಳೆದ್ನಂತೆ. ಎಂತಹ ದೊಡ್ಡ ಗಾತ್ರ ಅದು. ಅದನ್ನೆಲ್ಲ ತುಂಡು ತುಂಡು ಮಾಡಿ ಸಮುದ್ರದಲ್ಲಿ ಹಾಕಿದ್ದಾರೆ ಅಂತ. ಯಾಕೆ, ಸಾಯುವ ಕಾಲದಲ್ಲಿ ಆ ಮಾಯೆ ಹೊರಟು ಹೋಗುತ್ತೆ. ಹಾಗೆ ಇವಳು ಮಾಯಾರೂಪವನ್ನು ಸ್ವೀಕಾರ ಮಾಡಿ ಬಂದಿದ್ದಾಳೆ ಪೂತನ. ಸಾಯುವಾಗ ಆ ಮಾಯಾರೂಪ ಹೋಯ್ತು. ಮಾಯಾರೂಪ ಹೋದಾಗ ನೈಜ ರೂಪ ಪ್ರಕಟ ಆಯಿತು. ಹೇಗಿದೆ ಆ ರೂಪ, ಭಯಂಕರವಾಗಿ. ಉತ್ತುಂಗ ಹಸ್ತ ಚರಣಾಯತ ಶೈಲ ಶೃಂಗಾಂ ವಿಸ್ತಾರಿತಾನನ ವಿನಿರ್ಗತ ದೀರ್ಘದಂಷ್ಟ್ರಾಂ ಶುಷ್ಯತ್ತಟಾಕ ಸದೃಶೋದರ ಘೋರ ರೂಪಾಂ ತರ್ಕೇತಿ ಕರ್ಕಶರವೋಜ್ವಲ ತಾಟಕಾಂತಾಂ. ಅವಳು ಬಿದ್ದಿದ್ದಾಳೆ ಗೋಕುಲದಲ್ಲಿ, ತನ್ನ ಶರೀರವನ್ನು ಚೆಲ್ಲಿ ದೊಡ್ಡ ಆಕೃತಿಯಲ್ಲಿ ಬಿದ್ದಿದ್ದಾಳೆ. ಆ ಕೈಗಳು, ದೀರ್ಘವಾದಂತಹ ಕೈಗಳು, ಎತ್ತರದ ಆ ತಲೆ, ಅದೆಲ್ಲ ಚೆಲ್ಲಿದ್ದಾಳೆ. ಹೇಗೆ ಅಂತಂದರೆ ಬೆಟ್ಟ ಗುಡ್ಡಗಳಂತೆ ಅವಳ ಕೈಕಾಲುಗಳು ಕಾಣಿಸ್ತಾ ಇವೆ ಅಂತ, ಅಂತಹ ದೊಡ್ಡ ಆಕೃತಿ. ಅವಳ ಹೊಟ್ಟೆ ಅಂತಂದರೆ ಅದು ಒಣಗಿದ ದೊಡ್ಡ ಕೆರೆಯಂತೆ ಕಾಣಿಸ್ತಾ ಇದೆ ಅಂತ. ಆ ರೀತಿಯಲ್ಲಿ ಒಣಗಿದ ಬತ್ತಿ ಹೋದಂತಹ ದೊಡ್ಡ ಕೆರೆ, ಅದರಂತೆ ಅವಳ ಹೊಟ್ಟೆ ಕಾಣಿಸ್ತಾ ಇದೆ. ದೊಡ್ಡ ಮುಖ, ಆ ಮುಖದಿಂದ ಹೊರಬಂದಿರುವಂತಹ ಕೋರೆ ಹಲ್ಲುಗಳು, ಭಯಂಕರವಾದಂತಹ ಹಲ್ಲುಗಳು. ಈ ಸಿಂಹಕ್ಕೆ ಇದಕ್ಕೆ ಎಲ್ಲ ಭಯಂಕರವಾದ ಹಲ್ಲುಗಳು ಹೇಗಿರುತ್ತವೆ, ರಾಕ್ಷಸರಿಗೆ ಅಂತಹ ಹಲ್ಲುಗಳಿರುತ್ತವೆ. ಅದು ಹಲ್ಲುಗಳು ಆ ರೀತಿ ಇತ್ತು ಅಂದರೆ ಅದು ರಾಕ್ಷಸಿ ಭಾವವನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಅವಳ ಹಲ್ಲುಗಳು, ಬಾಯಿಂದ ಹೊರಬಂದಿರುವಂಥ ಹಲ್ಲುಗಳು ಕಾಣಿಸ್ತಾ ಇವೆ. ದೊಡ್ಡ ಗುಹೆಯಂತೆ ಆ ಮುಖ, ಅವಳ ಮೂಗಿನ ಹೊಳ್ಳೆಗಳು ದೊಡ್ಡ ಗುಹೆಗಳಂತೆ ಕಾಣಿಸ್ತಾ ಇವೆ. ಇನ್ನು ಬಾಯೊಂದು ಇನ್ನೊಂದು ದೊಡ್ಡ ಗುಹೆಯಂತೆ. ಆ ಗುಹೆಯಿಂದ ಹೊರಬಂದಿರುವಂತಹ ಆ ದಂಷ್ಟ್ರ, ಭಯಂಕರವಾಗಿರುವಂತಹ ಕೋರೆ ಹಲ್ಲು, ಅದು ಕಾಣಿಸ್ತಾ ಇದೆ. ಈ ರೀತಿಯಲ್ಲಿ ಅವಳು ಬಿದ್ದಿದ್ದಾಳೆ. ಅವಳನ್ನು ನೋಡ್ತಾ ಇದ್ದರೆ ಯಾರಿಗಾದರೂ, ಇವಳು ಸಾಮಾನ್ಯಳಾದವಳು, ತಾಟಕೆ ನೆನಪಾಗ್ತಾ ಇದೆ. ತಾಟಕೆ ಕಥೆಯನ್ನು ಕೇಳಿರ್ತಾರೆ. ರಾಮಚಂದ್ರ ಚಿಕ್ಕವನಾಗಿದ್ದಾಗಲೇ, 16 ವರ್ಷ ತರುಣನಾಗಿದ್ದಾಗಲೇ ತಾಟಕ ಸಂಹಾರವನ್ನು ಮಾಡಿದ. ಅವಳು ತಾಟಕ ಹೇಗಿದ್ದಾಳೆ, ಆ ತಾಟಕೆಯ ವರ್ಣನೆಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೇವೆ. ವಾಲ್ಮೀಕಿ ರಾಮಾಯಣವನ್ನು ಓದಿದವರಿಗೆ, ಕೇಳಿದವರಿಗೆ ಗೊತ್ತಿರುತ್ತೆ. ಆ ಭಯಂಕರವಾದ ರೂಪವನ್ನು ನೋಡಿದ ತಕ್ಷಣ ಓ ತಾಟಕ ಅಂತಲೇ ನೆನಪಾಗ್ತಾ ಇದೆ ಅಂತ. ಅಂತಹ ಭಯಂಕರವಾದಂತಹ ರೂಪ. ಇಲ್ಲಿ ಆ 2 ವರ್ಣನೆಗಳಿವೆ ನೋಡಿ. ಅವಳು ಬಂದಾಗ ಉರ್ವಶಿಯಂತೆ ಕಾಣಿಸ್ತಾಳೆ, ಸಾಯುವಾಗ ತಾಟಕೆಯಂತೆ ಕಾಣಿಸ್ತಾಳೆ. ಇದು ಕೇವಲ ವರ್ಣನೆ, ಇದು ಸಾದೃಶ್ಯ, ಉಪಮಾ ಅಲಂಕಾರ ಮಾತ್ರ ಅಲ್ಲ. ಇಲ್ಲಿ ವಸ್ತುಸ್ಥಿತಿಯೇ ಇದೆ. ತಾಟಕನೂ ಹೌದು, ಉರ್ವಶಿಯೂ ಹೌದು. ಇಲ್ಲಿ ಉಪಮಾಲಂಕಾರವೂ ಇದೆ, ಅದರ ಜೊತೆಯಲ್ಲಿ ವಾಸ್ತವಾಂಶವೂ ಕೂಡ ಇದೆ. ಸ್ವಭಾವೋಕ್ತಿ ಅಲಂಕಾರ ಅಂತ ಹೇಳ್ತಾರೆ. ಸ್ವಭಾವವನ್ನೇ ಹೇಳೋದು. ಇವಳು ಹೀಗೆ ಅಂತ ಹೇಳಿದರೆ, ಈ ಕಾಳಿದಾಸ ತನ್ನ ಕಾವ್ಯದಲ್ಲಿ ಜಿಂಕೆ ಹೇಗೆ ಓಡುತ್ತೆ ಅದನ್ನು ವರ್ಣನೆ ಮಾಡುತ್ತಾನೆ. ಸ್ವಭಾವೋಕ್ತಿ ಅಲಂಕಾರ ಅಂತ ಹೇಳ್ತಾರೆ. ಹಾಗೆ ಇದು ತಾಟಕೆನೇ, ಅವಳು ತಾಟಕೆಯೇ, ಬೇರೆ ಅಲ್ಲ. ಅವಳು ಉರ್ವಶಿಯೂ ಹೌದು, ತಾಟಕೆಯೂ ಹೌದು. ಅವಳು ನೋಡುವಾಗ ಅವರಿಗೆ ಆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ.
ಮುಕುಂದ ವಿದ್ವೇಷ ವಿಷಾನುಷಂಗಾದ್ವಿಯೋಜಿತಾಂಗೀ ಕಿಲ ಪೂತನೈಕಾ ಪಪಾತ ಧನ್ಯಾ ಲಲನಾಗ್ರಗಣ್ಯಾ ಜಗಾಮ ಚಾನ್ಯಾಮರಲೋಕಲೋಕಂ. ಈಗ ಆ ತತ್ವವನ್ನು ವಾದಿರಾಜರು ಬಿಡಿಸಿ ತೋರಿಸ್ತಾ ಇದ್ದಾರೆ. ಪೂತನ ಸತ್ತಿದ್ದಾಳೆ ಅಂತನ್ನುವಾಗ ಆವಾಗ ಒಂದು ಘಟನೆ ನಡೀತು. ನಂದಗೋಪ ತಿಂಗಳ ಕರವನ್ನು ಕೊಡೋದಕ್ಕೆ ಅಂತ ಮಥುರಾಪಟ್ಟಣಕ್ಕೆ ಹೋಗಿದ್ದ. ವಸುದೇವನ ಭೇಟಿಯಾಯಿತು. ಭೇಟಿಯಾದ ಮೇಲೆ ಪರಸ್ಪರ ಸಂಭಾಷಣೆ ನಡೀತು. ಭಾಗವತದಲ್ಲಿ ಬಹಳ ಸುಂದರವಾದಂತಹ ರಮಣೀಯವಾದ ಪ್ರಸಂಗ ಅದು. ನಂದಗೋಪ ವಸುದೇವರ ಭೇಟಿಯಾಯಿತು. ವಸುದೇವ ನಂದಗೋಪನ ನೋಡ್ತಾ ಇದ್ದಂತೆ ಕರೀತಾನೆ, ಬಹಳ ಸಂತೋಷದಲ್ಲಿ ಸ್ವಾಗತ ಮಾಡ್ತಾನೆ. ನಂದಗೋಪ ಬಂದು ಬಹಳ ಸಂತೋಷ ಆಯಿತು, ಒಳ್ಳೆ ಸುದ್ದಿ ಕೇಳಿದೆ, ನಿನಗೆ ಒಳ್ಳೆ ಗಂಡು ಮಗ ಆಗಿದ್ದಾನಂತೆ ಅಂತಂತಾನೆ. ನಂದಗೋಪನಿಗೆ ಒಮ್ಮೆ ಆಶ್ಚರ್ಯ ಆಗತ್ತೆ. ಅವನ ವ್ಯಕ್ತಿತ್ವವನ್ನು ನೋಡಿ, ಏನಪ್ಪ ಎಂತಹ ವ್ಯಕ್ತಿಯವನು ಅಂತ. ತಾನು 8 ಮಕ್ಕಳನ್ನು ಕಳ್ಕೊಂಡವನು, ಆದರೆ ಆ ದುಃಖವನ್ನು ತೋರಿಸದೇನೆ ಎದುರಿನಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಅವನ ಸಂತೋಷದಲ್ಲಿ ತಾನು ಪಾಲಾಗೋದಿದೆ ಅಲ್ವಾ, ಭಾಗಿಯಾಗೋದಿದೆ ಅಲ್ಲ, ಇದು ಎಂತಹ ದೊಡ್ಡ ವ್ಯಕ್ತಿತ್ವ ಇದು. ತನ್ನ ದುಃಖವನ್ನು ತೋಡಿಕೊಂಡು ಇನ್ನೊಬ್ಬರಿಗೆ ದುಃಖವನ್ನು ಕೊಡದೇನೆ ಅವರ ಸಂತೋಷದಲ್ಲಿ ತಾನು ಭಾಗಿಯಾಗೋದು ಬಹಳ ದೊಡ್ಡತನ, ಇದು ಹಿರಿತನ. ಆ ವಸುದೇವನ ವ್ಯಕ್ತಿತ್ವವನ್ನು ನೋಡಿ ನಂದಗೋಪ ಮನಸಾ ತಲೆಬಾಗ್ತಾನವನು, ಎಂತಹ ಮಹಾನುಭಾವ ನೀನು ಅಂತ. ಅವನು ಪ್ರಶಂಸೆ ಮಾಡ್ತಾನೆ, ಎಂತಹ ವ್ಯಕ್ತಿತ್ವ ನಿನ್ನದು. ಆ ಪ್ರಶಂಸೆಯನ್ನು ಕೇಳೋದಿಲ್ಲ ವಸುದೇವ. ತತ್ಕ್ಷಣದಲ್ಲಿ ಪ್ರಶಂಸೆ ಮಾಡೋದಕ್ಕೆ ಆರಂಭ ಮಾಡಿದ ಕೂಡಲೇ ನಂದಗೋಪ, ಯಾಕೋ ನನಗೆ ಕೆಲವು ಶಕುನಗಳು ಸರಿ ಕಾಣಿಸ್ತಾ ಇಲ್ಲ, ನೀನು ಆದಷ್ಟು ಬೇಗ ಗೋಕುಲಕ್ಕೆ ಹಿಂತಿರುಗಬೇಕು ಅಂತಾನೆ. ಸರಿ, ಜ್ಞಾನಿ ಇವನು ಹೇಳಿದಾಗ ಈ ಮಾತನ್ನು ತಿರಸ್ಕರಿಸಬಾರದು, ಆಯಿತು ಅಂತ ಹೊರಡ್ತಾನೆ. ಅವನ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಗತ್ತೆ. ಅವನು ಸಂತೋಷದಲ್ಲಿ ಭಾಗಿಯಾದದ್ದು, ತನ್ನ ದುಃಖವನ್ನು ತೋಡಿಕೊಳ್ಳದೇ ಇರೋದು, ಅದೇ ರೀತಿಯಲ್ಲಿ ಪ್ರಶಂಸೆಯನ್ನು ಮಾಡೋದಕ್ಕೆ ಅಂತ ಹೊರಟ್ರೆ ಅಲ್ಲಿಗೆ ತಡೆದದ್ದು, ಇದು ಯಾರಿಗೆ ಸಾಧ್ಯ ಹೇಳಿ? ಆ ರೀತಿಯಲ್ಲಿ ಪ್ರಶಂಸೆ ಮಾಡ್ತಾ ಇದ್ದರೆ ಯಾವುದೋ ಕಾರಣದಿಂದ ಯಾರೋ ನಿಲ್ಲಿಸಿದರೆ ಮಧ್ಯದಲ್ಲಿ ಯಾಕೆ ನಿಲ್ಲಿಸಿದ್ರು ಅಂತ ಸಿಟ್ಟಾಗತ್ತೆ. ಇನ್ನೊಂದೆರಡು ಮಾತು ಹೇಳಬೇಕಾಗಿತ್ತಲ್ಲ, ಈ ಅಂಶ ಹೇಳಲಿಲ್ಲ ಆ ಅಂಶ ಹೇಳಲಿಲ್ಲ ಅಂತನೋ ಭಾವನೆ ಬರುತ್ತೆ. ಆತ್ಮ ಪ್ರಶಂಸೆಯನ್ನು ಅಪೇಕ್ಷೆ ಪಡುತ್ತೆ ಲೋಕ. ಅದನ್ನು ಗೆಲ್ಲೋದು ಬಹಳ ದೊಡ್ಡತನ, ಅದು ಸುಲಭ ಸಾಧ್ಯ ಅಲ್ಲ. ಆ ವಸುದೇವ ಅದನ್ನೆಲ್ಲ ಗೆದ್ದಂತಹ ಮಹಾಯೋಗಿ ಅವನು, ಕಶ್ಯಪ ಋಷಿಗಳ ಅವತಾರ. ಅಂತಹ ವಸುದೇವ ಅದನ್ನು ಗೆದ್ದವನು. ತತ್ಕ್ಷಣದಲ್ಲೇ ಪ್ರಶಂಸೆಯನ್ನು ನಿಲ್ಲಿಸಿ ನಂದಗೋಪನಿಗೆ ಕೂಡಲೇ ಗೋಕುಲಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಕಳಿಸ್ತಾನೆ. ಗೋಕುಲಕ್ಕೆ ಬಂದರೆ ಅಲ್ಲಿ ನೋಡ್ತಾನೆ, ಅಲ್ಲಿ ಭಯಂಕರವಾದಂತಹ ರೂಪ ಬಿದ್ದಿದೆ. ರಾಕ್ಷಸಿ, ಅವಳು ಪೂತನ ಸತ್ತು ಬಿದ್ದಿದ್ದಾಳೆ. ಅದನ್ನು ನೋಡಿ ಆವಾಗ ವಸುದೇವನ ಬಗ್ಗೆ ಇರುವ ಗೌರವ ಇನ್ನೂ ಇಮ್ಮಡಿಯಾಗತ್ತೆ. ಎಂತಹ ಜ್ಞಾನಿಯವನು ಅಂತ ಅವನ ಬಗ್ಗೆ ಗೌರವ ಇನ್ನೂ ಹೆಚ್ಚಾಗತ್ತೆ. ಆ ಸಂದರ್ಭದಲ್ಲಿ ನಂದಗೋಪ ಹೇಳಿ, ಈ ಶರೀರ ಹೀಗೆ ಬಿದ್ದಿದೆ, ಇದಕ್ಕೆ ಸಂಸ್ಕಾರ ಆಗಬೇಕು. ಅನೇಕ ಮರಗಳನ್ನು ಬೀಳಿಸಿದ್ದಾಳೆ, ಮರಗಳೆಲ್ಲ ಕಿತ್ತಿ ಬಿದ್ದಿವೆ. ಆ ರೀತಿಯಲ್ಲಿ ಗೋಕುಲದಲ್ಲಿ ಹಬ್ಬಿ ಬಿದ್ದಿರುವಂತಹ ಶರೀರವನ್ನು ಗಮನಿಸ್ತಾರೆ. ಗಮನಿಸಿ ನಂದಗೋಪ ಹೇಳ್ತಾನೆ, ಇಲ್ಲ, ಈ ಶರೀರವನ್ನು ತುಂಡು 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 ಮಾಡಿ ಇದಕ್ಕೆ ಸಂಸ್ಕಾರವನ್ನು, ಅಗ್ನಿ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಅಗ್ನಿ ಸಂಸ್ಕಾರವನ್ನು ಅವರು ಹೇಳಿದಂತೆ ಎಲ್ಲ ಗೋಕುಲದ ಜನರೆಲ್ಲ ಸೇರಿ, ಯುವಕರೆಲ್ಲ ಸೇರಿ ಆ ಶರೀರವನ್ನು ತುಂಡು ತುಂಡು ಮಾಡಿ ಅಗ್ನಿ ಸಂಸ್ಕಾರಕ್ಕೆ ಅದನ್ನು ಸಿದ್ಧಪಡಿಸ್ತಾರೆ. ಅಗ್ನಿ ಸಂಸ್ಕಾರವು ಆಗತ್ತೆ. ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ. ಅಗ್ನಿ ಸಂಸ್ಕಾರ ಆದರೆ ಅಲ್ಲಿ ಒಂದು ಸುಗಂಧ ಬರುತ್ತಂತ, ಅದ್ಭುತವಾದಂತಹ ಗಂಧ, ಒಳ್ಳೆ ಪರಿಮಳ ಬರ್ತಾ ಇದೆ. ಅದನ್ನು ನೋಡಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳುವಂತಹ ಒಂದು ಮಾತು, ಮಕ್ಕಳನ್ನ ಕೊಲ್ಲುತ್ತಾ ಇದ್ದಂತಹ ಆ ಪೂತನ ಅವಳು ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡಿಸಿ ಅವಳು ಸ್ವರ್ಗಕ್ಕೆ ಹೋಗಿದ್ದಾಳೆ ಅನ್ನುವ ಮಾತು ಬರುತ್ತೆ. ಆ ಮಾತಿನ ಬಗ್ಗೆ ಚಿಂತನೆಯನ್ನು ಬಹಳ ಸೊಗಸಾಗಿ, ಇದೊಂದು ಭಾಗವತದ ವ್ಯಾಖ್ಯಾನ, ಈ ಭಾಗ ಬಹಳ ಸುಂದರವಾದಂತಹ ವ್ಯಾಖ್ಯಾನ. ಅದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು. ಹರೇ ನಮಃ.